ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಟ್ಯಾಲೆಂಟ್ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತು ತುಂಬ ದಿವಸ ಆದಮೇಲೆ ಒಂದು ಕ್ರಾಫ್ಟ್ ಐಡಿಯಾ ನಿಮಗೆ ತೋರಿಸ್ಕೊಡ್ತೀನಿ. ಇದೊಂದು ವಾಲ್ ಹ್ಯಾಂಗಿಂಗ್ ಕ್ರಾಫ್ಟು. ಇದು ಮಾಡೋದಕ್ಕೆ ನಿಮಗೆ ಖರ್ಚು ಜಾಸ್ತಿ ಆಗೋಲ್ಲ, ಯಾಕಂದರೆ ಎಲ್ಲ ಮನೆಯಲ್ಲಿ ವೇಸ್ಟ್ ಆಗಿ ಬಿಸಾಕೋ ಅಂಥ ಐಟಮಿಂದ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ಮಾಡೋದಕ್ಕೆ ಇನ್ವಿಟೇಷನ್ ಕಾರ್ಡ್ ಇದ್ದರೆ ಸಾಕು. ಈಗ ಮೊದಲನೇ ಸ್ಟೆಪ್ ಬಂದ್ಬಿಟ್ಟು ನೋಡಿ, ಈ ಥರ ಉಲ್ಲನ್ ದಾರ ತೊಗೊಂಡಿದ್ದೀನಿ. ಈ ಥರ ಒಂದು 25 ಟೈಮ್ ಈ ಥರ ರೋಲ್ ಮಾಡ್ಕೊತೀರ, ಅಂದರೆ 25 ಟೈಮ್ ಈ ಥರ ರೋಲ್ ಮಾಡಿಕೊಂಡು ನಿಮಗೆ ಎಷ್ಟು ತೆಳ್ಳಗೆ ಬೇಕೋ ಇಲ್ಲ ದಪ್ಪ ಬೇಕೋ ನೋಡ್ಕೊಂಡು ರೋಲ್ ಮಾಡ್ಕೊಳ್ಳಿ. ಮಾಡ್ಕೊಂಡಿದ್ಮೇಲೆ ಇಲ್ಲಿ ನೋಡಿ, ಈ ಥರ ನಾನು ಗಂಟು ಹಾಕ್ಕೊತಿದ್ದೀನಿ. ಈ ಥರ ಒಂದು 2-3 ಸರಿ ಹೂವು ಕಟ್ಟೋ ಥರ ಗಂಟು ಹಾಕ್ಕೊಳ್ಳಿ. ಈ ಥರ ಮಾಡೋದ್ರಿಂದ ಅದು ಟೈಟಾಗಿರುತ್ತೆ. ಮತ್ತು ಲೆಂತ್ ಕೂಡ ಅಷ್ಟೇ, ನಿಮಗೆ ಎಷ್ಟು ಉದ್ದ ಬೇಕೋ ನೋಡಿಕೊಂಡು ನೀವು ರೋಲ್ ಮಾಡ್ಕೋಬೇಕಾಗುತ್ತೆ. ಸೊ ಎರಡೂ ಕಡೆ ಸೇರಿ ಒಂದು 20-25 ರೌಂಡ್ ಆಗುತ್ತೆ ಅಷ್ಟೇ. ಈಗ ನೋಡಿ, ಇದೊಂದು ಸ್ವಲ್ಪ ಜಡೆ ಥರ ಆಯ್ತಲ್ವ, ಇದೊಂದು ಹ್ಯಾಂಗಿಂಗ್ಗೆ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಅದೇ ಆರೆಂಜ್ ಕಲರ್ ದಾರದಲ್ಲಿ ಸೂಜಿನಲ್ಲಿ ಈ ಥರ ಹಾಕಿಟ್ಕೊಂಡಿದ್ದೀನಿ. ಇದು ಬಂದ್ಬಿಟ್ಟು ನೋಡಿ, ನಮ್ಮ ಹತ್ರ ವೇಸ್ಟ್ ಆಗಿರುವಂಥ ಪ್ಲಾಸ್ಟಿಕ್ ಮನೆಗಳಿರುತ್ತಲ್ವ, ಸೊ ಮಕ್ಕಳದ್ದು ಯಾವುದಾದ್ರು ಸರ ಇದ್ರೆ ತಗೊಳ್ಳಿ, ಅಥವಾ ನಿಮಗೆ ಅಂಗಡಿಯಲ್ಲಿ ಕೂಡ ಈ ಥರ ಸಿಗುತ್ತೆ. ಸೊ ಇವಾಗ ನಾನು ಮನೇಲಿರೋಂಥ ವೇಸ್ಟಾಗಿ ಇದ್ದಂಥ ಒಂದು ಪ್ಲಾಸ್ಟಿಕ್ದು ವೈಟ್ ಕಲರ್ದೇ ತೊಗೊಂಡಿದ್ದೀನಿ. ವೈಟ್ ಅಂತಲೇ ಇಲ್ಲ, ನಿಮ್ಗೆ ಇಷ್ಟವಾದಂಥ ಕಲರೇ ತೊಗೋಬೋದು. ಇಲ್ಲಿ ಒಂದು 5 ಬೀಟ್ಸ್ ಹಾಕ್ಕೊತಾ ಇದ್ದೀನಿ. ಹಾಕ್ಕೊಂಡು ಕೊನೆಯದು ಇದೇನಿದೆ ಅದನ್ನು ಹಾಗೆ ಗಂಟು ಹಾಕ್ಕೋಬೇಕು. ಅದು ಯಾವ ಥರ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಿದ್ರೆ ಅದು ಗ್ರಿಪ್ಪಾಗಿ ಕುತ್ಕೊಳ್ಳುತ್ತೆ, ಯಾವುದೇ ರೀತಿ ಜರುಗೋದಿಲ್ಲ. ಇವಾಗ ನೋಡಿ, ಇದನ್ನು ನಿಧಾನಕ್ಕೆ ಎಳ್ಕೊಂಡ್ರೆ ಟೈಟಾಗಿ ಇದು ಕುತ್ಕೊಳ್ಳುತ್ತೆ. ಸೊ ಇದೇ ರೀತಿ ಒಂದು 3 ಪೀಸ್ ಬೇಕಾಗುತ್ತೆ. ನಾನು 3 ರೆಡಿ ಮಾಡಿ ಇಟ್ಕೊತೀನಿ. ಇವಾಗ 3 ರೆಡಿಯಾಗಿದೆ. ಮತ್ತು ಇವಾಗ ಇನ್ವಿಟೇಷನ್ ಕಾರ್ಡಲ್ಲಿ ಸ್ವಲ್ಪ ದಪ್ಪ ಇರೋದು ತೊಗೊಂಡಿದ್ದೀನಿ, ಯಾಕಂದರೆ ಅದರಲ್ಲಿ ರಟ್ಟಿರುತ್ತಲ್ವ. ಸೊ ಒಂದು ಕಾರ್ಡ್ಬೋರ್ಡು ದಪ್ಪ ಇರೋದು ತೊಗೊಂಡಿದ್ದೀನಿ. ಅದಿಲ್ಲಾಂದರೆ ನೀವು ಏನಾದರೂ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ರೆ ಕಾರ್ಡ್ಬೋರ್ಡ್ ಇರುತ್ತಲ್ಲ, ಅದು ಸಹ ಯೂಸ್ ಮಾಡ್ಕೋಬೋದು. ಆದರೆ ಇವತ್ತು ನಾನು ತೋರಿಸ್ತಾ ಇರೋಂಥ ಐಡಿಯಾ ಬಂದ್ಬಿಟ್ಟು ಇನ್ವಿಟೇಷನ್ ಕಾರ್ಡ್ದಲ್ವ, ಸೊ ಅದನ್ನೇ ಯೂಸ್ ಮಾಡ್ಕೊತಾ ಇದ್ದೀನಿ. ಈಗ ನೋಡಿ, ಅದು ಮೇಲೆ ಕವರ್ ಬರುತ್ತಲ್ವ, ಅದನ್ನು ನಾನು ಈ ಥರ ಡಿಸೈನಾಗಿ ಯೂಸ್ ಮಾಡ್ಕೊತಾ ಇದ್ದೀನಿ. ಸೊ 2 ಕಲರ್ ಇದೆ, ಪರ್ಪಲಲ್ಲೂ ಇದೆ, ಗ್ರೀನಲ್ಲೂ ಇದೆ. ನಾನು ಆ ರಟ್ಟು ಏನು ಸೈಜಿಗಿದೆ ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಿಂಪಲ್ ಕ್ರಾಫ್ಟು, ಯಾರು ಬೇಕಾದನ್ನು ಟ್ರೈ ಮಾಡ್ಬೋದು. ಮತ್ತು ಮನೇಲಿ ಏನಾದರೂ ನಿಮಗೆ ಸ್ಕೂಲಲ್ಲಿ ಮಕ್ಕಳಿಗೆ ಪ್ರಾಜೆಕ್ಟ್ ಇರುತ್ತೆ, ಈ ಥರ ಏನಾದರೂ ಮಾಡಬೇಕು ಮನೆಯಿಂದ ಅನ್ನೋದಾದರೆ ಈ ಥರ ನೀವು ಐಡಿಯಾ ಚೂಸ್ ಮಾಡ್ಕೋಬೋದು. ಈಗ ನೋಡಿ, ಇದನ್ನು ಅಂಟಿಸ್ಕೊತೀನಿ ನಾನು. ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ಗೆ ಅಂಟಿಸ್ಕೋಬೋದು. ನಾನು ಗ್ರೀನ್ನ ಚಾಯ್ಸ್ ಮಾಡೋದ್ರಿಂದ ಪರ್ಪಲ್ನ ಒಳಗಡೆ ಹಾಕ್ತೀನಿ, ಯಾಕಂದರೆ ಸ್ವಲ್ಪ ಲೈಟ್ ಕಲರ್ ಇದೆ, ಚೆನ್ನಾಗಿರೋದಿಲ್ಲ. ಯಾಕಂದರೆ ಮನೇಲಿ ಪೇಂಟ್ ಯಾವ ಕಲರ್ ಇರುತ್ತೆ ನೋಡ್ಕೊಳ್ಳಿ. ಡಾರ್ಕ್ ಆಗಿದ್ದರೆ ಲೈಟ್ ಕಲರ್ ಯೂಸ್ ಮಾಡ್ಕೊಳ್ಳಿ, ಲೈಟ್ ಪೇಂಟ್ ಹೊಡೆದಿದ್ರೆ ಸೊ ಡಾರ್ಕ್ ಕಲರ್ ಯೂಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ನೋಡೋದಕ್ಕೂ ಚೆನ್ನಾಗಿರುತ್ತೆ. ಇದೇ ರೀತಿ ಇನ್ನೂ ತುಂಬ ಯೂಸ್ಫುಲ್ ಕ್ರಾಫ್ಟ್ ಐಡಿಯಾಗಳು ನಿಮಗೆ ಬರ್ತಾ ಇರುತ್ತೆ. ಮತ್ತು ತುಂಬಾ ಶಾಪಿಂಗ್ ವಿಡಿಯೋ ಕೂಡ ಇದೆ. ಯಾಕಂದರೆ ಶಾಪಿಂಗ್ ಅನ್ನೋದು ಏನಕ್ಕಂದರೆ ನಮಗೆ ಮನೆಗೆ ಬೇಕಾಗಿರೋಂಥ ಥಿಂಗ್ಸು ಮತ್ತು ಕ್ರಾಫ್ಟಿಗೆ ಬೇಕಾಗಿರೋ ಥಿಂಗ್ಸನ್ನ ತಗೊಂಡಿರ್ತೀನಲ್ಲ, ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋದಷ್ಟೇ, ಬೇರೆ ಏನೂ ಇಲ್ಲ. ಬೇರೆ ಶಾಪಿಂಗ್ ವಿಡಿಯೋ ಅಂತಲೂ ನೀವು ಬೇಜಾರು ಮಾಡ್ಕೋಬಾರ್ದು. ನೋಡಿ, ಇನ್ನೊಂದು ಇನ್ವಿಟೇಷನ್ ಕಾರ್ಡಲ್ಲಿ ಈ ಥರ ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ಇದು ಯೆಲ್ಲೋ ಕಲರ್ ತುಂಬಾ ಚೆನ್ನಾಗೈತೆ, ಕಟ್ ಮಾಡೋಕ್ಕೆ ಮನಸ್ಸೇ ಬರ್ತಲ್ಲ, ಯಾಕಂದರೆ ನನಗೆ ಯೆಲ್ಲೋ ಕಲರ್ ಅಂದರೆ ಸ್ವಲ್ಪ ತುಂಬಾ ಇಷ್ಟ. ಅದನ್ನು ಈ ಥರ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಅದರಲ್ಲಿ ಇನ್ನೊಂದು ಕೆಲವೊಂದು ಕಾರ್ಡಲ್ಲಿ ಗಣೇಶನ ವಿಗ್ರಹ ಬಂದಿರುತ್ತೆ ಪ್ಲಾಸ್ಟಿಕಲ್ಲಿ, ಅದು ಸಹ ನೀವು ಯೂಸ್ ಮಾಡ್ಕೋಬೋದು. ಅಥವಾ ನಿಮ್ಮ ಹತ್ರ ಯಾವುದಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ. ನೋಡಿ, ಈ ಥರನೂ ಅಂಟಿಸ್ಕೋಬೋದು, ಈ ಥರನೂ ಅಂಟಿಸ್ಕೋಬೋದು. ನಾನು ಸ್ವಲ್ಪ ಶೇಪ್ ಚೇಂಜ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಸ್ಕ್ವಯರ್ ಶೇಪಲ್ಲೇ ಮಾಡ್ಕೊಬೋದು. ಸೊ ಗಮ್ ಸಹ ನೀವು ಈಸಿಯಾಗಿ. ಮತ್ತು ನಮ್ಮ ಚಾನಲ್ನಲ್ಲಿ ಇನ್ನು ಮುಂದೆ ಮನೆಯಲ್ಲೇ ಯಾವ ರೀತಿ ಕ್ರಾಫ್ಟ್ ಐಡಿಯಾಗಳು ಬೇಕಾಗೋದಕ್ಕೆ ಇಂಗ್ರೀಡಿಯೆಂಟ್ಸ್ ಬೇಕಾಗುತ್ತಲ್ಲ, ಮೆಟೀರಿಯಲು, ಅದೆಲ್ಲ ನಾನು ಮನೆಯಲ್ಲೇ ಯಾವ ರೀತಿ ಮಾಡೋದನ್ನೋದು ತೋರಿಸ್ಕೊಡ್ತಾ ಇರ್ತೀನಿ. ಹಾಗೆ ನೋಡಿ, ಇಲ್ಲಿ ಗ್ರೀನ್ ಕಲರು ಗ್ಲಿಟರ್ ಟೇಪ್ ಬರುತ್ತಲ್ವ, ಅದನ್ನು ಅಂಟಿಸ್ಕೊತಾ ಇದ್ದೀನಿ. ಇದೆಷ್ಟು ನಿಮಗೆ 10 ರೂಪಾಯಿಗೆ ಒಂದು 3-4 ಪೀಸ್ ಸಿಗುತ್ತೆ ಅಂಗಡಿಗಳಲ್ಲಿ. ಈಸಿಯಾಗಿ ತೊಗೊಬಂದು ನೀವು ಈ ಥರ ಒಂದು ಕ್ರಾಫ್ಟ್ ಮಾಡ್ಕೋಬೋದು. ನಿಮ್ಗೆ ಈ ಥರ ಇದು ಇಲ್ಲ ಅಂದ್ರೂ ಇನ್ವಿಟೇಷನ್ ಕಾರ್ಡಲ್ಲೇ ಉಳಿದಿರುತ್ತಲ್ವ, ಅದನ್ನೇ ಪೀಸ್ನ ಕಟ್ ಮಾಡಿ ನೀವು ಅಂಟಿಸ್ಕೋಬೋದು. ಈಗ ಪೂರ್ತಿ ಅಂಟಿಸಿದ ಮೇಲೆ ನಾನು ಉಲ್ಲನಲ್ಲಿ ಏನು ಕುಚ್ಚು ಥರ ರೆಡಿ ಮಾಡಿದ್ನೋ ಅದನ್ನು ಈ ಥರ ಅಂಟಿಸ್ಕೊತೀನಿ ನೋಡಿ. ಈ ಥರ ಇಟ್ಬಿಟ್ಟು ಒಂದು ಸ್ವಲ್ಪ ಫೆವಿಕಲ್ ಹಾಕಿ, ಯಾವುದಾದ್ರು ಗಮ್ ಟೇಪ್ ಇದ್ದರೆ ಅದನ್ನು ಅಂಟಿಸ್ಕೊಳ್ಳಿ, ಅಥವಾ ಪೇಪರಲ್ಲೇ ಅಂಟಿಸ್ಕೋಬೋದು. ಮತ್ತು ಮೇಲೆ ಈ ಥರ ನಾನೊಂದು ಉಲ್ಲನ್ ದಾರದಲ್ಲೇ ಇದನ್ನು ಅಂಟಿಸ್ಕೊತಾ ಇದ್ದೀನಿ, ಯಾಕಂದರೆ ವಾಲ್ ಹ್ಯಾಂಗಿಂಗ್ ಅಲ್ವಾ, ಸೊ ಹ್ಯಾಂಗಿಂಗ್ ಮಾಡೋದಕ್ಕೆ ಬೇಕೇ ಬೇಕು. ಸೊ ಆಲ್ಮೋಸ್ಟ್ ನಮ್ಮ ಕ್ರಾಫ್ಟ್ ರೆಡಿ ಆಯಿತು. ಖಂಡಿತ ಇವತ್ತು ತೋರಿಸಿರುವಂಥ ಈ ಸಿಂಪಲ್ ಕ್ರಾಫ್ಟ್ ಐಡಿಯಾ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಇದೇ ರೀತಿ ಡಿಫ್ರೆಂಟ್ ಐಡಿಯಾಸು ನಮ್ಮ ಚಾನಲಲ್ಲಿ ಬರ್ತಾ ಇರುತ್ತೆ. ಈ ಕ್ರಾಫ್ಟ್ ಏನಾದ್ರು ಇಷ್ಟ ಆದರೆ ನೀವು ಮನೇಲಿ ಟ್ರೈ ಮಾಡಿ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ, ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ರೇಖಾ ಟ್ಯಾಲೆಂಟ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.